ಆಷಾಢ ಮಾಸದ ಭೀಮನ ಅಮಾವಾಸ್ಯೆ ಕಳೆದ ತಕ್ಷಣವೇ ಹಬ್ಬಗಳ ಸರಮಾಲೆಯೊಂದಿಗೆ ಶ್ರಾವಣ ಮಾಸವು ಪ್ರವೇಶ ಮಾಡುತ್ತದೆ. ನಾಗರ ಪಂಚಮಿಯೊಂದಿಗೆ ಹಬ್ಬಗಳು ಪ್ರಾರಂಭಗೊಳ್ಳುತ್ತವೆ. ಶ್ರಾವಣ ಶುಕ್ರವಾರವು ಮಹಿಳೆಯರಿಗೆ ಅತ್ಯಂತ ವಿಶೇಷವಾಗಿದೆ. ಈ ತಿಂಗಳಲ್ಲಿ ಬರುವ 4 ಶುಕ್ರವಾರ 4 ಲಕ್ಷ್ಮಿಯರನ್ನು ಪೂಜೆ ಮಾಡುವ ಪದ್ಧತಿ ಇದೆ. ಹುಣ್ಣಿಮೆಯ ಎದುರು ಬರುವ ಶ್ರಾವಣದ 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ದೇವಿಯ ಆರಾಧನೆಯನ್ನು ಮಾಡುತ್ತಾರೆ. ಅಪರೂಪದಲ್ಲಿ ಕೆಲವು ಬಾರಿ ಇದು 3ನೇ ಶುಕ್ರವಾರ ಕೂಡ ಬರಬಹುದು. ಈ ಬಾರಿ ವರಮಹಾಲಕ್ಷ್ಮಿ ವ್ರತವನ್ನು 3ನೇ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಈ ದಿನ ವರಮಹಾಲಕ್ಷ್ಮಿ ದೇವಿಯನ್ನು ಮನೆಯಲ್ಲಿ ಆರಾಧಿಸುವ ಭಕ್ತಿಯ ಸಂಭ್ರಮ. ಮನುಷ್ಯನು ಉತ್ಸಾಹ ಪ್ರಿಯನು. ಜೀವನದ ದುಡಿಮೆಯಿಂದ ಸ್ವಲ್ಪ ಉಲ್ಲಾಸಿತರಾಗಿರಲು ನಡುವೆ ಇಂತಹ ಹಬ್ಬಗಳು ಇರಲೇಬೇಕು. ಕುಟುಂಬದ ಸದಸ್ಯರೊಂದಿಗೆ ಆನಂದದಿಂದ ಇರಲು ಈ ಹಬ್ಬಗಳು ಸಹಾಯಕಾರಿಯಾಗುತ್ತವೆ. ಮನಸ್ಸು ಸದಾ ಉಲ್ಲಾಸದಿಂದ ಕೂಡಿರುತ್ತದೆ. ಇರಲಿ, ಈ ವರಮಹಾಲಕ್ಷ್ಮಿ ವ್ರತ ಎಂದರೇನೆಂದು ತಿಳಿಯೋಣ. ಹೆಸರೇ ಹೇಳುವಂತೆ ವರಗಳನ್ನು ಅಂದರೆ ಇಷ್ಟಾರ್ಥಗಳನ್ನು ಸರಳವಾಗಿ ಹೇಳಬೇಕೆಂದರೆ ಬೇಡಿದ ಬಯಕೆಗಳನ್ನು ನೀಡುವ ಮಹಾದೇವಿಯೇ ವರಮಹಾಲಕ್ಷ್ಮಿ. ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಕ್ಷೀರ ಸಾಗರವನ್ನು ಮಥಿಸಿದಾಗ ಸಾಗರದ ರತ್ನಗರ್ಭದಿಂದ ಮೇಲೆ ಬಂದ 16 ಮಂಗಳಮಯ ವಿಶೇಷಗಳಲ್ಲಿ ಮಹಾಲಕ್ಷ್ಮಿಯೂ ಒಬ್ಬಳು. ಮಹಾಲಕ್ಷ್ಮಿಯು ಸಂಪತ್ತಿಗೆ ಅಧಿದೇವತೆ. ಶ್ರೀಮನ್ನಾರಾಯಣನು ಇವಳ ಪತಿ, ಜೀವನ ಸಂಗಾತಿ. ದೇವಿಯು ಭಕ್ತರ ಭಕ್ತಿಗೆ ಬೇಗನೆ ಒಲಿದು ಬಿಡುತ್ತಾಳೆ. ಆಡಂಬರದ ಪೂಜೆ ಇವಳಿಗೆ ಬೇಕೆಂದೇನಿಲ್ಲ. ಸರಳ ಭಕ್ತಿಗೆ ಒಲಿಯುತ್ತಾಳೆ. ಅನುಕೂಲವಿದ್ದಲ್ಲಿ ವೈಭವವಿರಲಿ. ದೇವಿಯ ಫೋಟೋಕ್ಕೆ ಒಂದು ಹೂವನ್ನಿಟ್ಟು ಕರ್ಪೂರದಾರತಿ ಬೆಳಗಿ ಶಕ್ತ್ಯಾನುಸಾರ ನೈವೇದ್ಯವನ್ನು ಮಾಡಿದರೂ ಸಾಕು. ಇಲ್ಲಿ ಭಕ್ತಿಯ ಅಂತಃಕರಣವೇ ಬಹಳ ಮುಖ್ಯವಾದುದು. ನಿರ್ಮಲ ಭಕ್ತಿಯ ಪೂಜೆಗೆ ಮಮತಾಮಯಿ ಮಹಾಲಕ್ಷ್ಮಿ ಒಲಿದೇ ಒಲಿಯುತ್ತಾಳೆ. ಆತ್ಮೀಯರೇ, ನಾನು ಚಂದ್ರಮತಿ ಹೆಸರಾವ್. ಎಲ್ಲರಿಗೂ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಬ್ಬವನ್ನು ನಿಮಗೆ ಅನುಕೂಲವಾದಂತೆ ಸರಳವಾಗಿ ಆಚರಿಸಿದರೂ ಸಾಕು. ನಿಮ್ಮ ಬಯಕೆಗಳಿಗೆ ಯೋಗ್ಯವಾದ ವರಗಳನ್ನು ಮಹಾತಾಯಿ ನೀಡುತ್ತಾಳೆ. ಭಕ್ತರ ಮನೆಗೆ ಬರುವ ಭಾಗ್ಯಲಕ್ಷ್ಮಿಗೆ ಮಂಗಳ ಸ್ವಾಗತವನ್ನು ಮಾಡಲು ಮನೆಯ ಮುಂದೆ ರಂಗೋಲಿ ಹಾಕಿರಿ. ಮನೆ ಮತ್ತು ಮನದಲ್ಲಿ ಆನಂದ ತುಂಬಿರಲಿ. ಮಂಗಳ ವಾದ್ಯ, ಗಾಯನ, ಭಜನೆಗಳು ದೇವಿಗೆ ಬಹಳ ಇಷ್ಟ. ನಾದಪ್ರಿಯೆ ದೇವಿಯ ಅನುಗ್ರಹವನ್ನು ಬೇಡಿ ಆಕೆಯನ್ನು ಕರಪಿಡಿದು ಕಾಪಾಡು ಎಂದು ಭಕ್ತಿಯಿಂದ ಹಾಡಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂರವರು. ಈ ಕೃತಿಯ ವಾಗ್ಗೇಯಕಾರರು ಶ್ರೀ ಗುರು ಶ್ಯಾಮಸುಂದರ ವಿಠಲದಾಸರು. ಇದನ್ನು ಪೂಜೆಯ ಸಮಯದಲ್ಲಿ ನೀವೂ ಹಾಡಬಹುದು, ಕೇಳಲೂಬಹುದು. ಮಕ್ಕಳು ಕರೆದಾಗ ತಾಯಿ ಓಡೋಡಿ ಬರುವಂತೆ ದೇವಿ ನಿಮ್ಮ ಕರಪಿಡಿದು ಉದ್ಧರಿಸುತ್ತಾಳೆ. ಈ ಹಾಡು ನಿಮಗಾಗಿ, ನಿಮ್ಮ ಪೂಜೆಗಾಗಿ. ಕರಪಿಡಿದು ಕಾಪಾಡು ವರಲಕ್ಷ್ಮಿ ಶಿರವಾಗಿ ನಮಿಸುವೆನು ಮರೆಯದೆ ಪರ ನೀಡು ತಾಯೇ. ಕರಪಿಡಿದು ಕಾಪಾಡು ವರಲಕ್ಷ್ಮಿ ಶಿರವಾಗಿ ನಮಿಸುವೆನು ಮರೆಯದೆ ವರ ನೀಡು ತಾಯೇ. ಕರಪಿಡಿದು
ತಾಯೇ ಕರಪಿಡಿದು ಕಾಪಾಡು ವರಲಕ್ಷ್ಮಿ ನೋಡು ಶಿರವಾಗಿ ನಮಿಸುವೆನು ಮರೆಯದೆ ವರ ನೀಡು ವಾಸುದೇವನ ಚರಣ ಭಜಕರ ಮನೆಗಳಲ್ಲಿ ವಾಸವಾಗಿ ಹೇ ನೀನು ಎಂದು ನಂಬಿ ವಾಸುದೇವನ ಚರಣ ಭಜಕರ ಮನೆಗಳಲ್ಲಿ ವಾಸವಾಗಿ ಹೇ ನೀನು ಎಂದು ನಂಬಿ ದಾಸಭಾವದಿ ನಿನ್ನ ಪೂಜಿಸುತ್ತಲೇ ನಮ್ಮ ದಾಸಭಾವದಿ ನಿನ್ನ ಪೂಜಿಸುತ್ತಲೇ ನಮ್ಮ ಶೇಷನ ಅನುಗ್ರಹದ ಲೇಸು ಕರುಣಿಸು ತಾಯೇ ಶೇಷದ ಅನುಗ್ರಹದ ಲೇಸು ಕರುಣಿಸು ತಾಯೇ ಕರಪಿಡಿದು ಕಾಪಾಡು ವರಲಕ್ಷ್ಮಿ ಶಿರವಾಗಿ ನಮಿಸುವೆನು ಮರೆಯದೆ ವರ ನೀಡು ತಾಯೇ ಕರಪಿಡಿದು ಕಾಪಾಡು ವರಲಕ್ಷ್ಮಿ ನೋಡು ವರಲಕ್ಷ್ಮಿ ನೋಡು ವಾರಗಳಲ್ಲಿ ನಿನ್ನ ಪೂಜಿಪೆ ತಾಯೇ ತೋರುತ್ತಲಿ ಕರುಣೆಯನು ಬಿಡದೆ ಕಾಯೇ ವಾರಗಳಲ್ಲಿ ನಿನ್ನ ಪೂಜಿಪೆ ತಾಯೇ ತೋರುತ್ತಲಿ ಕರುಣೆಯನು ಬಿಡದೆ ಕಾಯೇ ಮಾರಮಣ ಗುರುಶ್ಯಾಮ ಸುಂದರರ ನಿಜಧಾಮ ತೋರಬಾರದೆ ಜನನಿ ಕರುಣದಲ್ಲಿ ಬೇಗ ತಾಯೇ ಮಾರಮಣ ಗುರುಶ್ಯಾಮ ಸುಂದರನ ನಿಜಧಾಮ ತೋರಬಾರದೆ ಜನನಿ ಕರುಣದಲ್ಲಿ ಬೇಗ ತಾಯೇ ಕರಪಿಡಿದು ಕಾಪಾಡು ವರಲಕ್ಷ್ಮಿ ನೋಡು ಶಿರವಾಗಿ ನಮಿಸುವೆನು ಮರೆಯದೆ ವರ ನೀಡು ತಾಯೇ ಕರಪಿಡಿದು ಕಾಪಾಡು ವರಲಕ್ಷ್ಮಿ ನೋಡು ವರಲಕ್ಷ್ಮಿ ನೋಡು ವರಲಕ್ಷ್ಮಿ
ಆತ್ಮೀಯರೇ, ವರಮಹಾಲಕ್ಷ್ಮಿಯ ಹಾಡು ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇತರರಿಗೂ ಹಾಡನ್ನು ಕೇಳಿಸಲು ಎಲ್ಲರಿಗೂ ಶೇರ್ ಮಾಡಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.